ಸೀಮಿತವಾಗಿ ಮಾಡಿದಂಥ ಅಪಮಾನ ಅಂತ ಹೇಳಿ ನಾನು ಭಾವಿಸಲ್ಲ. ಇಡೀ ದೇಶದ ರೈತರಿಗೆ ಆದಂಥ ಅಪಮಾನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂದರೆ ಇದು ಒಂದಲ್ಲ ಒಂದು ಕಡೆ ಈ ಥರ ಪಂಚೆ ಹುಟ್ಟಂಥ ಸಾಮಾನ್ಯ ರೈತ ಬಡವ ಒಬ್ಬ ಈ ಥರದ ಸಾರ್ವಜನಿಕ ಸ್ಥಳಕ್ಕೆ ಬಂದರೆ ಅಪಮಾನ ಮಾಡ್ತಾರೆ ಅನ್ನೋದಾದರೆ ಇದು ಯಾವ ಸೀಮೆ ಈ ಮಾಲ್ಗಳು, ಈ ಮೆಟ್ರೋಗಳು, ಈ ಕ್ಲಬ್ಗಳು ಇವೆಲ್ಲ ಇದು ಇಂಥದ್ದನ್ನು ಯಾವುದೇ ಕಾರಣಕ್ಕೆ ಈ ಭಾರತ ದೇಶದ ಸಂವಿಧಾನದ ಕೆಳಗಡೆ ಇಲ್ಲ. ಯಾಕೆ ಇಂಥ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ? ಇದು ಆಗಬಾರ್ದು. ಕರ್ನಾಟಕ ಸರ್ಕಾರ ನೀವು ಏನಂತ ಪರವಾನಗಿ ಕೊಟ್ಟಿರ್ತೀರಿ? ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟು ನಾನು ಈ ಮಾಲ್ ನಡೆಸ್ತೇನೆ, ಸರಿಯಾಗಿ ತೆರಿಗೆ ತುಂಬುತ್ತೇನೆ, ಎಲ್ಲ ಕಾನೂನನ್ನು ಪಾಲನೆ ಮಾಡ್ತೇನೆ ಅಂತ ಹೇಳಿ ಇವನು ಈ ಥರದ ದುರಹಂಕಾರವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಇದು ಅದು ವಿಶೇಷವಾಗಿ ರೈತನಿಗಾಗಿದ್ದು ಬಹಳ ಅವಮಾನ. ದೇಶಕ್ಕೆ ಅನ್ನ ಕೊಡ್ತಾನೆ, ಹಾಲು ಕೊಡ್ತಾನೆ, ಹಣ್ಣು ಕೊಡ್ತಾನೆ, ತರಕಾರಿ ಕೊಡ್ತಾನೆ, ಮೊಟ್ಟೆ ಮಾಂಸ ಕೊಡ್ತಾನೆ, ಬಟ್ಟೆ ಕೊಡ್ತಾನೆ, ತೆರಿಗೆ ಕೊಡ್ತಾನೆ. ಇಷ್ಟೆಲ್ಲ ಕೊಡುವಂಥವನಿಗೆ ಅಪಮಾನ ಮಾಡ್ತೀರಿ ಅಂದರೆ ಏನು? ಇಲ್ಲೆಲ್ಲ ನಿಂತಿರೋರು, ಈ ಮಾಲ್ ಒಳಗಡೆ ಇರೋರು ಎಲ್ಲ ಯಾರು? ರೈತರ ಮಕ್ಕಳೇ. ಈ ಹೊಸಳ್ಳಿ ಯಾವುದು, ಕುರುಬರಳ್ಳಿ ಯಾವುದು, ಮಾರೇನಹಳ್ಳಿ ಯಾವುದು, ಇಲ್ಲಿ ಅಗ್ರಹಾರ ಯಾವುದು, ಇವೆಲ್ಲ ಎಲ್ಲಿಯೂ? ಇದೆಲ್ಲ ಅಮೇರಿಕನ ಅಥವಾ ಇದೇನು ಕ್ಯೂಬಾನ ಅಥವಾ ಜಪಾನ್, ಜರ್ಮನಿಯ? ಇವರೇನು ಮಲ್ಟಿನ್ಯಾಷನಲ್ ಕಂಪನಿಯ? ಗಂಗಮ್ಮ ತಿಮ್ಮಯ್ಯ ಮಾನ ಮರ್ಯಾದೆಯಿಂದ ನಡ್ಕೊಳ್ಳೋದನ್ನ ಕರ್ನಾಟಕ ಸರ್ಕಾರ ಇವರಿಗೆ ವಾರ್ನಿಂಗ್ ಮಾಡಬೇಕು ಮತ್ತು ಇವ್ರಿಗೆ ಹೇಳಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.